ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಜನವರಿ 2024ರಂದು ನಡೆದಿದ್ದು ಇನ್ನೂ ಕೂಡ ರಿಸಲ್ಟ್ ಬಿಡಲಾಗಿಲ್ಲ. ಜನವರಿ 13ರಂದು ನಡೆದಿದ್ದ ಎಕ್ಸಾಮ್ ಆನಂತರ ಕೀ ಉತ್ತರಗಳನ್ನು ಬಿಟ್ಟಿದ್ರು. ಅಂದರೆ ತಾತ್ಕಾಲಿಕವಾಗಿ ಆನ್ಸರ್ ಕೀಯನ್ನು ಬಿಟ್ಟಿದ್ರು. ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತಿಮ ಕೀ ಉತ್ತರವನ್ನು ಬಿಟ್ಟರು. ಅಂತಿಮ ಕೀ ಉತ್ತರಗಳನ್ನು ಬಿಟ್ಟು ಒಂದು 10-15 ದಿವಸದಲ್ಲಿ ರಿಸಲ್ಟ್ ಬರಬೇಕಿತ್ತು. ಆದರೆ KEಯಿಂದ ಇನ್ನೂ ರಿಸಲ್ಟ್ ಬರಲಿಲ್ಲ. ಅವರಿಗೆ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು, ನಿಗದಿತ ದಿನಾಂಕ ಅಂತ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಯಾವ ಕಾರಣಕ್ಕೆ ಈ ಥರ ಆಗ್ತಿದೆ, KEಯಿಂದ ಯಾಕೆ ರಿಸಲ್ಟ್ ವಿಳಂಬ ಆಗ್ತಿದೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕದಲ್ಲಿ ಮೈಸೂರು ಯೂನಿವರ್ಸಿಟಿ KSET ಎಕ್ಸಾಮನ್ನು ಮಾಡ್ತಿತ್ತು. ಆದರೆ KEಗೆ ಈ ಸರ್ತಿ ಹೊಸದಾಗಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹಾಗೆಯೇ KPSCಯಿಂದ ಹಲವಾರು ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ರು. ಇವೆಲ್ಲ ಅಕ್ರಮಗಳು ನಡೀತಾ ಹೋದು. ಮೈಸೂರು ಯೂನಿವರ್ಸಿಟಿ ಇರ್ಬೋದು, KPSC ಇರ್ಬೋದು, ಇದರಲ್ಲೆಲ್ಲ ಅಕ್ರಮಗಳು ನಡೀತಾ ಹೋದು. ಆದ್ದರಿಂದ ಸರ್ಕಾರ ಬೇಸತ್ತು KEಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಿತ್ತು. ಎಲ್ಲ ಎಕ್ಸಾಮ್ಸ್ನ ಜವಾಬ್ದಾರಿಯನ್ನು KEಗೆ ಹೊರಿಸಿತ್ತು. ಸೊ KE ಅವರಿಗೆ ಹೆಚ್ಚಿನ ಕೆಲಸಗಳು ಇರುವ ಕಾರಣ KSETನ ರಿಸಲ್ಟು ವಿಳಂಬ ಆಗ್ತಿದೆ ಅನ್ನೋ ಮಾಹಿತಿ ಬರ್ತಿದೆ. ಸೊ ಯಾವ ರೀತಿ KSETಗೆ ಹೆಚ್ಚಿನ ಕೆಲಸ ಇದೆ ಅನ್ನೋದನ್ನು ನೋಡೋಣ. KE ಅವರು ಇತ್ತೀಚೆಗೆ ನಮಗೆ ಅಂತಿಮ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದರು. ಅಂತಿಮ ಕೀ ಉತ್ತರ ಬಿಡುಗಡೆ ಮಾಡಿ ಒಂದು 10-15 ದಿವಸದಲ್ಲಿ ಫೈನಲ್ ರಿಸಲ್ಟನ್ನು ಬಿಡಬೇಕಿತ್ತು, ಕಟ್ ಆಫನ್ನು ಬಿಡಬೇಕಿತ್ತು. ಆದರೆ ಕಟ್ ಆಫನ್ನು ಬಿಡಲಾಗಲಿಲ್ಲ. ಯಾಕಂತ ಹೇಳಿದರೆ KE ಅವರಿಗೆ 18-19 ತಾರೀಕಿಗೆ 18 ಏಪ್ರಿಲ್ ಮತ್ತು 19 ಏಪ್ರಿಲ್ನವತ್ತು UGCET ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಿಕ್ಕೆ ಇತ್ತು. KE ಅವರು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದರು. ಅದೇ ರೀತಿ ಈ ಎಕ್ಸಾಮ್ ಏನು ನಡೆದಿದೆ ಅವರಿಗೆ 27 ಏಪ್ರಿಲ್ವರೆಗೆ ಸಂಜೆ 5:30ವರೆಗೆ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗ್ತದೆ. ಇಲ್ಲಿ 19ಕ್ಕೆ ಎಕ್ಸಾಮ್ ಮುಗಿತದೆ, 27ರವರೆಗೆ ಆಕ್ಷೇಪಣೆಗಳನ್ನು ತಗೊಳ್ತಾ ಇರ್ತಾರೆ KE ಅವರು. ಅಲ್ಲಿವರೆಗೆ ಏನಾಗುತ್ತೆ ಅಂದರೆ 20ರಿಂದ 27ರವರೆಗೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ರಿಸಲ್ಟ್ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. KE ಅವರು KSETಗೆ ಹೆಚ್ಚಿನ ಒತ್ತಡ, ಅಂದರೆ KSETಗೆ ಫೋಕಸ್ ಮಾಡಿದರೆ ಆ ಕ್ಷಣದಲ್ಲಿ 27ರಿಂದ 27ರವರೆಗೆ ರಿಸಲ್ಟ್ ಬರ್ಬೋದು ಅನ್ನೋ ಮಾಹಿತಿ ಇದೆ. ಇನ್ ಕೇಸ್ 27ರ ನಂತರ ಏನಾಗುತ್ತೆ ಅಂದರೆ ಅವರಿಗೆ UGCETಯ ಹೆಚ್ಚಿನ ಕೆಲಸಗಳು ಇದೆ. ಆ UGCETಯ ಹೆಚ್ಚಿನ ಕೆಲಸ ಇರೋದ್ರಿಂದ ಅದಕ್ಕೆ ಫೋಕಸ್ ಮಾಡ್ತಾರೆ. 27ರವರೆಗೆ ಆಕ್ಷೇಪಣೆಗಳನ್ನು ತೆಗೆದುಕೊಂಡು ಅಂತಿಮ ಕೀ ಉತ್ತರಗಳನ್ನೆಲ್ಲ ಬಿಡುಗಡೆ ಮಾಡಲಿಕ್ಕಿದೆ. ಮತ್ತು ಅವರಿಗೆ ಕೌನ್ಸಿಲಿಂಗ್, UGCET ಕೌನ್ಸಿಲಿಂಗ್ ಇತ್ಯಾದಿ ಕೆಲಸಗಳೆಲ್ಲ ಹೆಚ್ಚಿನ ಒತ್ತಡ ಇರುತ್ತೆ. ಸೊ 20ರಿಂದ 27ರವರೆಗೆ ನಾವು ರಿಸಲ್ಟನ್ನು ನಿರೀಕ್ಷಿಸಬಹುದಾಗಿದೆ. 27ರವರೆಗೆ ಬಂದರೆ ಬರ್ಬೋದು ಅಂತ ಅನಿಸುತ್ತೆ. ಅಂದರೆ ಯಾಕಂದರೆ ಬೇರೆ ಹೆಚ್ಚಿನ ಕೆಲಸ ಇರೋದ್ರಿಂದ KEಗೆ ಸೊ 27ರವರೆಗೆ ಬರ್ಬೋದು ಅಂತ ಅನಿಸುತ್ತೆ. ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.